ಬೋಸ್ಟನ್ ಟೀ ಪಾರ್ಟಿ ಅಥವಾ ಬೋಸ್ಟನ್ ಚಹಾ ಕೂಟ 1773ರ ಘಟನೆ. ಬ್ರಿಟನ್ನ ಸಂಸತ್ತು ಡಿಸೆಂಬರ್ 16, 1773ರಲ್ಲಿ ಒಂದು ಕಾನೂನನ್ನು ಜಾರಿಗೆ ಮಾಡಿ ವಸಾಹತುಗಳಿಗೆ ನೇರವಾಗಿ ಹಡಗುಗಳಲ್ಲಿ ಟೀ ಪುಡಿಯನ್ನು ಕೊಂಡೊಯ್ತಕ್ಕಂಥ ಅಧಿಕಾರವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತು. ಇದೇ ವೇಳೆಗೆ ವಸಾಹತುಗಾರರು ಕಳ್ಳತನದಿಂದ ಕದ್ದು ತಂದಂತಹ ಚಹಾ ಇಂಗ್ಲೆಂಡಿನ ಚಹಾ ಬೆಲೆಗಿಂತ ಕಡಿಮೆ ಇತ್ತು. ಈ ಚಹಾ ಅಮೆರಿಕದಲ್ಲಿ ಹೆಚ್ಚು ಜನಪ್ರಿಯ ಆಗಿತ್ತು. ಇದಕ್ಕಿಂತ ಕಡಿಮೆ ಬೆಲೆಗೆ ಕಳ್ಳ ಮಾರ್ಗದಲ್ಲಿ ಟೀ ಪುಡಿ ಸಿಗ್ತಾ ಇದ್ದ ಕಾರಣ ವಸಾಹತುಗಾರರು ಇಂಗ್ಲೆಂಡಿನ ಟೀ ಪುಡಿಯನ್ನು ಹಾಗೂ ಟೀ ಮೇಲಿನ ತೆರಿಗೆಯನ್ನು ಪ್ರತಿಭಟಿಸಿದ್ರು. ವಸಾಹತುಗಾರರು ಎಲ್ಲ ರೇವು ಪಟ್ಟಣಗಳಲ್ಲಿ ಕಿಕ್ಕಿರಿದು ಸೇರಿದ್ರು. ನ್ಯೂಯಾರ್ಕ್ ಹಾಗೂ ಫಿಲಡೆಲ್ಫಿಯಾ ಬಂದರಿಗೆ ಬಂದ ಮೊದಲ ಬ್ರಿಟಿಷ್ ಸರಕಿನ ಹಡಗುಗಳನ್ನು ಹಿಂದಕ್ಕೆ ಕಳಿಸ್ಬಿಟ್ರು. ಚಾರ್ಲ್ಸ್ಟನ್ ಬಂದರಿಗೆ ಚಹಾ ತುಂಬಿದಂತಹ ಹಡಗು ಬಂದಾಗ ಅದನ್ನು ಆಕ್ರಮಿಸಿದ್ರು. ಹೀಗೆ ವಸಾಹತುಗಾರರು ಹಲವಾರು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿದ್ರು. ಆದರೆ ಡಿಸೆಂಬರ್ 16, 1773ರಂದು ಬೋಸ್ಟನ್ ಬಂದರಿಗೆ ಮತ್ತೊಂದು ಹಡಗು ಚಹಾ ಪುಡಿಯೊಟ್ಟಿಗೆ ಬಂದಾಗ ಸ್ಯಾಮ್ಯುಯಲ್ ಆಡಮ್ಸ್ ಹಾಗೂ ಪಾಲ್ ರೇವರ್ ನೇತೃತ್ವದಲ್ಲಿ ಸನ್ಸ್ ಆಫ್ ಲಿಬರ್ಟಿಯ ಸದಸ್ಯರುಗಳು ಮೊಹವಾಕ್ ಬುಡಕಟ್ಟು ಕೂಲಿಕಾರ ಜನರ ವೇಷ ಧರಿಸಿ ಹಡಗನ್ನು ಪ್ರವೇಶವನ್ನು ಮಾಡಿ ಅಲ್ಲಿದ್ದಂತಹ ಎಲ್ಲ 342 ಚಹಾ ಪುಡಿ ಪೆಟ್ಟಿಗೆಗಳನ್ನು ಸಮುದ್ರಕ್ಕೆ ಎಸೆದುಬಿಟ್ರು. ಈ ಘಟನೆ ಅಮೆರಿಕದ ಇತಿಹಾಸದಲ್ಲಿ, ಅಮೆರಿಕದ ಕ್ರಾಂತಿಯ ಇತಿಹಾಸದಲ್ಲಿ ಬೋಸ್ಟನ್ ಟೀ ಪಾರ್ಟಿ ಎಂಬುದಾಗಿ ಪ್ರಸಿದ್ಧವಾಗಿದೆ.